ಬನ್ನಿ ಈ ಗ್ಯಾಸ್ ಸಂಪರ್ಕಕ್ಕೆ ಗ್ರಹಣ ಯಾಕಿಡೀತು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಈ ಗ್ಯಾಸ್ ಸಂಪರ್ಕಕ್ಕೆ ಗ್ರಹಣ ಏನಪ್ಪ, ಯಾಕೆ ಇತ್ತೀಚೆಗೆ ಹೊಸ ಗ್ಯಾಸ್ ಸಂಪರ್ಕಗಳನ್ನ ಕೊಡ್ತಾ ಇಲ್ವಾ, ಯಾಕೆ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಒಂದು ಹೈಪ್ ಕೊಡೋದು ಮರಿಬೇಡಿ. ಅದ್ರ ಜೊತೆಗೆ ನನ್ನ ವಿಡಿಯೋಸ್ ಹೇಗೆ ಬರುತ್ತೆ ಅಂತ ಒಂದು ಕಾಮೆಂಟ್ ಮಾಡಿಬಿಡಿ. ಬನ್ನಿ ಶುರು ಮಾಡೋಣ. ಏನಪ್ಪ ಅಂದರೆ, 4 ತಿಂಗಳಿಂದ ಹೊಸ ಅನಿಲ ಸಂಪರ್ಕ ಸ್ಥಗಿತ ಮಾಡಿದ್ದಾರೆ. 90,000 ಗ್ರಾಹಕರು ಕಂಗಾಲಾಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಏಜೆನ್ಸಿಗಳು ಬಂದ್ ಆಗಿದವು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಕರಗಿದ LPG ನಿರೀಕ್ಷೆ ಅಂತ ಹೇಳಲಾಗ್ತಿದೆ. ಬನ್ನಿ ಈ ಗ್ಯಾಸ್ ಸಂಪರ್ಕಕ್ಕೆ ಗ್ರಹಣ ಯಾಕಿಡೀತು, ಬನ್ನಿ ಈಗ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಮುಖ್ಯವಾಗಿ ಏನಂದ್ರೆ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮುಂದುವರಿದಿರುವ ಸಮರ ಪರೋಕ್ಷವಾಗಿ ರಾಜ್ಯದ ಮಧ್ಯಮ ವರ್ಗದ ಶ್ರೀಸಾಮಾನ್ಯ ಅಡುಗೆ ಮನೆಗೆ ದೊಡ್ಡ ಏಟು ನೀಡಿದೆ. ಕಳೆದ 4 ತಿಂಗಳಿಂದ ರಾಜ್ಯದಲ್ಲಿ ಹೊಸ ಅಡುಗೆ ಅನಿಲ ಸಂಪರ್ಕಕ್ಕಾಗಿ ಸಲ್ಲಿಸಲಾದ 90,000ಕ್ಕೂ ಹೆಚ್ಚು ಅರ್ಜಿಗಳು ಈಗ ಧೂಳಿಡಿದು ಬಿಟ್ಟಿದವು. ಜನಸಾಮಾನ್ಯರು ಗ್ಯಾಸ್ ಸಂಪರ್ಕ ಸಿಗದೆ ಪರದಾಡುವಂತಾಗಿದೆ. ಬನ್ನಿ ಯಾಕೆ ಅಂತ ಇನ್ನೂ ಹೇಳ್ತೀನಿ. ಯಾಕಂದ್ರೆ ಕೊಲ್ಲಿ ಬಿಕ್ಕಟ್ಟಿನಿಂದಾಗಿ ಇಂಧನ ಹಾಗೂ ಅನಿಲ ಸರಬರಾಜಿನಲ್ಲಿ ಸೃಷ್ಟಿಯಾಗಿರುವ ವ್ಯತ್ಯಯನ್ನು ನೆಪ ಮಾಡಿಕೊಂಡಿರೋ ಈ ಗ್ಯಾಸ್ ಏಜೆನ್ಸಿಗಳು ಹೊಸ ಅರ್ಜಿಗಳನ್ನು ಸ್ವೀಕರಿಸಿ ಸುಮ್ಮನೆ ಬದಿಗಿಡ್ತಾ ಇದ್ದವು. ರಾಜ್ಯದಲ್ಲಿ 3,000ಕ್ಕೂ ಹೆಚ್ಚು ಏಜೆನ್ಸಿಗಳು ಹೊಸ ಸಂಪರ್ಕ ಕೊಡುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಕೇವಲ ಲಾಭದಾಯಕ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಮಾತ್ರ ಪೂರೈಕೆ ಆದ್ಯತೆ ನೀಡ್ತಿರೋದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಯಾವ್ಯಾವ ಜಿಲ್ಲೆ, ಯಾವ್ಯಾವ ನಗರಗಳಲ್ಲಿ ಎಷ್ಟೆಷ್ಟು ಅರ್ಜಿಗಳಿದವು, ಹಾಗೆ ಬಾಕಿ ಇರುವ ಅರ್ಜಿಗಳೆಷ್ಟು ಅಂತ ನೋಡ್ಕೊಂಬಂದ್ಬಿಡೋಣ. ಮೈಸೂರು ಜಿಲ್ಲೆಯಲ್ಲಿ 12,000 ಅರ್ಜಿಗಳನ್ನ ಹಾಕಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 10,000 ಅರ್ಜಿಗಳನ್ನ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 9,500 ಅರ್ಜಿಗಳನ್ನ ಹಾಕಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 8,000 ಅರ್ಜಿಗಳನ್ನ ಹಾಕಿದ್ದಾರೆ. ಇತರ ಜಿಲ್ಲೆಗಳೆಲ್ಲ ಸೇರಿಬಿಟ್ಟು 50,500 ಅರ್ಜಿಗಳನ್ನ ಹಾಕಿದ್ದಾರೆ. ಒಟ್ಟು ಹೇಳ್ಬೇಕಂದ್ರೆ 90,000ಕ್ಕೂ ಅಧಿಕ ಅರ್ಜಿಗಳು ಹೊಸ ಗ್ಯಾಸ್ ಸಂಪರ್ಕಕ್ಕೆ ಅರ್ಜಿಗಳನ್ನ ಹಾಕಲಾಗಿದೆ ಅಂತ ಒಂದು ಮಾಹಿತಿ ನೀಡಲಾಗ್ತಿದೆ. ಸಿಲಿಂಡರ್ಗಳ ಕೊರತೆ ಹಾಗೂ ಅಸ್ಥಿರ ಪೂರೈಕೆ ಕಾರಣ ನೀಡಿ ರಾಜ್ಯದಲ್ಲಿ ಕಳೆದ 4 ತಿಂಗಳಿಂದ 100ಕ್ಕೂ ಹೆಚ್ಚು ಗ್ಯಾಸ್ ಏಜೆನ್ಸಿಗಳು ಬಾಗಿಲಿಗೆ ಬೀಗ ಜಡ್ದವ್ರೆ. ಈಗಾಗಲೇ ಕೊಳವೆ ಅನಿಲ ಅಂದ್ರೆ PNG ಸಂಪರ್ಕ ವ್ಯವಸ್ಥೆ ಇರುವ ಪ್ರದೇಶಗಳಲ್ಲಿ ಹಾಗೂ ಎರಡೆರಡು ಸಂಪರ್ಕ ಹೊಂದಿರುವ ಪ್ರದೇಶಗಳನ್ನು ಗುರುತಿಸಿ ಕಡಿತಗೊಳಿಸುವ ಕಾರ್ಯಾಚರಣೆಯನ್ನು ತೈಲ ಕಂಪನಿಗಳು ಆರಂಭಿಸಿವೆ. ನೀವು ನೋಡಿರ್ಬೋದು, ಈಗಾಗಲೇ ಎಲ್ಲ ಕಡೆ ಇದೊಂದು ಕಾರ್ಯಾಚರಣೆ ನಡೀತಾ ಇದೆ. IOC ರಾಜ್ಯ ನೋಡಲ್ ಅಧಿಕಾರಿಗಳಾದ ಸಿದ್ಧಾರ್ಥ್ ಅಗರ್ವಾಲ್ ಏನ್ ಹೇಳ್ತಾರೆ ಅಂದ್ರೆ, ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಸೂಚನೆಯ ಪ್ರಕಾರವೇ IOC, BP ಹಾಗೂ HP ತೈಲ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಪ್ರಸ್ತುತ ಆಸ್ಪತ್ರೆಗಳು ಸೇರಿದಂತೆ ಅತ್ಯಗತ್ಯ ಸೇವೆಗಳಿಗೆ ಮಾತ್ರ ಆದ್ಯತೆಯ ಮೇಲೆ ಹೊಸ ಸಂಪರ್ಕವನ್ನು ನೀಡಲಾಗ್ತಿದೆ. PNG ಸಂಪರ್ಕ ಇರುವವರಿಗೆ ಹೊಸ LPG ನೀಡುವುದಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಮಂಗಳೂರಿನ ಗ್ಯಾಸ್ ಏಜೆನ್ಸಿ ಮಾಲೀಕರು ಆದ ಸಂಪತ್ ಕುಮಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಕಳೆದ 4 ತಿಂಗಳಿಂದ 400ಕ್ಕೂ ಹೆಚ್ಚು ಗ್ರಾಹಕರು ಹೊಸ ಕನೆಕ್ಷನ್ಗಳಿಗೆ ಅರ್ಜಿ ನೀಡ್ತಾ ಇದ್ದಾರೆ. ತೈಲ ಕಂಪನಿಗಳಿಂದ ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಹೊಸ ಸಿಲಿಂಡರ್ಗಳ ಸ್ಟಾಕ್ ಇಲ್ಲದೆ ಹೊಸ ಸಂಪರ್ಕ ನೀಡಲು ಹೇಗೆ ಸಾಧ್ಯ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಆಹಾರ ಇಲಾಖೆ, ನಾಗರಿಕ ಸರಬರಾಜು ಇಲಾಖೆ ದಕ್ಷಿಣ ಕನ್ನಡದ ಉಪನಿರ್ದೇಶಕರಾದ ಹೇಮಲತಾ BS ಅವರು ಏನ್ ಹೇಳ್ತಾರೆ ಅಂದ್ರೆ, ಹೊಸ ಗ್ಯಾಸ್ ಕನೆಕ್ಷನ್ ನೀಡುವ ವಿಚಾರದಲ್ಲಿ ಏಜೆನ್ಸಿಗಳ ಜೊತೆ ಪ್ರಾಥಮಿಕ ಮಾತುಕತೆ ನಡೆಸಲಾಗ್ತಿದೆ. ತದನಂತರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆದು ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಗ್ಯಾಸ್ ಹೊಸ ಸಂಪರ್ಕ ಪಡ್ಕೊಳ್ಳೋದಿಕ್ಕೆ ಎಷ್ಟು ಸಮಸ್ಯೆ ಇದೆ ಅಂತ. ಈ ಕಡೆ IOC ರಾಜ್ಯ ನೋಡಲ್ ಅಧಿಕಾರಿಗಳು
ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ಗ್ಯಾಸ್ ಏಜೆನ್ಸಿ ಅವರು ಅವರ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ ಇಷ್ಟೆಲ್ಲ ಇದ್ರೆಲ್ಲ ನಡುವೆ 90,000 ಜನಕ್ಕೆ ಇನ್ನೂ ಹೊಸ ಗ್ಯಾಸ್ ಸಂಪರ್ಕ ಸಿಗ್ತಾ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದೇ ಒಂದು ಬೇಸರದ ವಿಚಾರ. ಇದು ಏನೇ ಇರಲಿ, ಆದಷ್ಟು ಬೇಗ ಈ ಒಂದು ಬಿಕ್ಕಟ್ಟು ಶಮನವಾಗಿ ಎಲ್ಲ ಹೊಸ ಗ್ಯಾಸ್ ಸಂಪರ್ಕದಾರರಿಗೆ ಆದಷ್ಟು ಬೇಗ ಗ್ಯಾಸ್ ಸಿಗುವಂತಾಗ್ಲಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.